ಫಸ್ಟ್ ಟೈಮ್ ಆನ್ ಟ್ರ್ಯಾಕ್ ಓಡಿಸ್ತಿದ್ದಾನೆ ಬೈಕನ್ನು ಇಲ್ಲಿ ತನಕ. CRF ಅದರ ಇನ್ಸ್ಪೈರ್ ಆಗಿ ಈ ತರ ಒಂದು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ, ಅದು ಖುಷಿ ಆಗುದಿಲ್ಲ ಹೇಳಿದ್ರು, ನೋಡು ಅಂತ ಹೇಳಿದ್ರು. ಮತ್ತೆ ಇನ್ನೊಬ್ರು ನಮಗೆ ಮಾಡ್ಸ್ ಮಾಡ್ಲಿಕ್ಕೆ ಇನ್ನೂ ಬಾಕಿ ಉಂಟು, ಇಷ್ಟು ಕಂಪ್ಲೀಟೆಡ್ ಆಗಿಲ್ಲ. ಆಲ್ಮೋಸ್ಟ್ 1.5 lakhs ಇನ್ನೂ ಇನ್ವೆಸ್ಟ್ ಮಾಡ್ಬೇಕು ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಮತ್ತೆ ಹೇಳಿ, ಸಾಯಂಕಾಲದ್ದು 4 ಗಂಟೆ ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಬೈಕ್ ನೋಡಿಗೆ ಹೋಗ್ತಾ ಇದ್ದೆ. ನಮ್ಮದೇ ಒಬ್ಬರು ಸಬ್ಸ್ಕ್ರೈಬರ್ ತುಂಬಾ ದಿವಸದಿಂದ ಹೇಳ್ತಾ ಇದ್ದಾರೆ, ಒಂದು ಡರ್ಟ್ ಬೈಕ್ ಟೈಪ್ ರೆಡಿ ಮಾಡಿದ್ದಾರಂತೆ, ಅದರ ಒಂದು ರಿವ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪಿಕ್ಚರ್ ಕಳಿಸಿದೆ, ತುಂಬಾ ಚೆಂದ ಕಾಣ್ತಾ ಉಂಟು. ಹೊರಡುವಲ್ಲ, ಅದು ಪಕ್ಕಿದಕಲ್ಲ ಅಂತೇಳಿ ಟ್ರ್ಯಾಕ್, ಅಲ್ಲಿಗೆ ಬರಲಿಕ್ಕೆ ಹೇಳಿದ್ದೇವೆ ನಾವು, ಹೋಗ್ತಾ ಇದ್ದೇವೆ, ಹೊರಡುವಲ್ಲ. ಎಸ್, ನಾವು ಹೇಗೆ ಈಗ ವಿಡಿಯೋ ತೆಗೆದು ಆಲೋಚನೆ ಮಾಡ್ತಿದ್ದೆವು, ಅಷ್ಟೊತ್ತಿಗೆ ನಮ್ಮ ಖ್ಯಾತ ಫೋಟೋಗ್ರಾಫರ್ ಒಬ್ರು ಬಂದು ಪೆಟ್ರೋಲ್ ಫಸ್ಟಿಗೆ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಗೊತ್ತುಂಟು ಅದು ಮೈಲೇಜ್ ಎಷ್ಟು ಕೊಡ್ತದೆ ಅಂತೇಳಿ ಅಲ್ವಾ? ಎಷ್ಟುಂಟು ಮೈಲೇಜ್? ಮೈಲೇಜ್ ನೋಡ್ಲಿಕ್ಕೆ ಇಲ್ಲ, ಪೆಟ್ರೋಲ್ ಹಾಕೋದು ಓಡಿಸುತ್ತೆ, ಪೆಟ್ರೋಲ್ ಆಗುದಿಲ್ಲ, ಓಡಿಸುದು ಅದು ಹಾಗೆ. ಅದು ಡೈರೆಕ್ಟ್ ಬೈಕ್. ಬನ್ನಿ ಹೋಗುವ. ನಮ್ಮ ಜೊತೆ ಸಾವನ್ ಅವರಿದ್ದಾರೆ. ನಾವು ಎಂದಿನ ಹಾಗೆ ಬೆಳ್ತಂಗಡಿ ತಾಲೂಕಿನ ಒಂದು ಸಾಲಿಡ್ ಒಂದು ಇದು ಯಾವುದು ಟ್ರ್ಯಾಕಿಗೆ ಬಂದಿದ್ದೇವೆ, ಪಕ್ಕಿದಕ್ಕಲ್ಲ. ಅಲ್ಲಿ ಸಾವನ್ ಅವರಿದ್ದಾರೆ, ಆ ಬೈಕ್ ಬಗ್ಗೆ ಹೇಳ್ತಾರೆ ಅವರು. ಹೇಳಿ ಸಾವನ್ರೆ. ಸೊ ಇವಾಗ ನನ್ನ ಹೆಸರು ಸಾವನ್ ಅಂತ. ನಾವು ಒಂದು ಡರ್ಟ್ ಬೈಕ್ ಬಿಲ್ಡ್ ಮಾಡಿಸಿದ್ದೇವೆ. ಅಂದರೆ ಇದು ಮೊದಲು ನಮ್ಮ RTR 200 ಬರ್ತದೆ, ಅಪಾಚಿ RTR 200 4 ವಿತ್ ಎಂಜಿನ್, ಪ್ಲಸ್ ಇಂಜಿನ್ ಪೋರ್ಟ್ ಮಾಡಿ 200ಇಂದ 250cc ಕನ್ವರ್ಟೆಡ್, ಕ್ರ್ಯಾಂಕ್ ಶಾಫ್ಟ್ ಎಕ್ಸ್ಟೆಂಡ್ ಮಾಡಿದ್ದೇವೆ ಎಕ್ಸ್ಟ್ರಾ ಪವರ್ಗೋಸ್ಕರ. ಆ್ಯಂಡ್ ನಮಗೆ ಟಾರ್ಕ್ ಡೆಲಿವರಿ ಮೇಯ್ನ್ ಯಾವುದು ಸಹ ಅಂದರೆ ನಮ್ಮ ಡರ್ಟ್ ಬೈಕಲ್ಲಿ ಪ್ರತಿ ಸಲ ಬ್ಯಾಕ್ ವೀಲಿಗೆ ಆದಷ್ಟು ಟಾರ್ಕ್ ಡೆಲಿವರಿ ಬೇಕು ನಮಗೆ. ಸೊ ಇದಕ್ಕೆ ನಾರ್ಮಲ್ಗಿಂತ ತುಂಬ ದೊಡ್ಡದು ಬರ್ತದೆ ನಮ್ಮ ಚೇಂಜ್ ಸ್ಪ್ರಾಕೆಟ್ ಸೈಜ್, ಅಂದರೆ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು. ಸೊ ಚೇಂಜ್ ಸ್ಪ್ರಾಕೆಟ್ ಫುಲ್ ಚೇಂಜ್ ಆಗಿದೆ, -1 ಕಷ್ಟು. ಆ್ಯಂಡ್ ವೀಲ್ಸ್ ನಾರ್ಮಲಿ ಆ್ಯಸ್ ಯೂಶುವಲ್ ನಮ್ಮ ಡರ್ಟಿಗೆ ಹೇಗೆ ಬೇಕು ಹಾಗೆ ಉಂಟು. ನಾಬಿ ಟೈರ್ಸ್ MRF ಇದು. ಆ್ಯಂಡ್ ಫ್ರಂಟ್ ವೀಲ್ಸ್ 18 inches, ಬ್ಯಾಕ್ ವೀಲ್ 16 inches. ಮತ್ತು ನಮ್ಮ ಇದು RTR ಅನ್ನು CRF 250R ಅಂತ ಬರ್ತದೆ ಬೈಕ್, ಅಂದರೆ ನೇಪಾಳಲ್ಲಿ ಮಾತ್ರ ಬರೋದು, ಔಟ್ ಆಫ್ ಇಂಡಿಯಾ. ಹೋಂಡಾ CRF 250. ಸೊ ಇಂಡಿಯಾದಲ್ಲಿ ನಮಗೆ ನಮ್ಮ ಖ್ಯಾತ ಯೂಟ್ಯೂಬರ್ ಜಟ್ ಪ್ರಭ್ಜೋತ್ ಅವರಲ್ಲಿ ಉಂಟು, ಅದನ್ನ ನೋಡಬಹುದು ನೀವು. ಹೌದು, CRF ಡೈಲಿ ಅದು 10 ಲಕ್ಷ ಆಗ್ತದೆ ಅಂತ ಅಲ್ಲ? 12 to 14 ಅದೇ ಒಂದು 12 ಇಂಡಿಯಾದಲ್ಲಿ ಓಡಿಸಬೇಕಾದ್ರೆ 12 to 14 lakhs ಆಗ್ತದೆ. ಸೊ ಅದನ್ನು ನಾವು ರೀಕ್ರಿಯೇಟ್ ಮಾಡಿದ್ದೇವೆ. ಪವರ್ ಫಿಗರ್ಸ್ ಆಲ್ಮೋಸ್ಟ್ ಸೇಮ್, 28 horsepower ಆಲ್ಮೋಸ್ಟ್ ಬಿಡ್ತದೆ ವೀಲಿಗೆ, ಆನ್ ವೀಲ್ಸ್. ಅದು ಡೈನೋ ಟೆಸ್ಟ್ ಅಂತ ಆಗಲಿಲ್ಲ, ನಾವು ಜಸ್ಟ್ ಹಾಕಿದ ಸ್ಪೆಸಿಫಿಕೇಶನ್ಸ್ಗೆ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳೋದು. ಒಂದು 22-23 Nm ಆಫ್ ಟಾರ್ಕ್ ಇರ್ಬೋದು. ಆ್ಯಂಡ್ ಮೇಯ್ನ್ ನಮಗೆ ಥ್ರಾಟಲ್ ರೆಸ್ಪಾನ್ಸ್ ನಮಗೆ ಇಮಿಡಿಯೇಟ್ ಬೇಕು. ಸೊ ಇದಕ್ಕೆ ನಾವು ಹಾಫ್ ಥ್ರಾಟಲ್ ಹಾಕಿದ್ದೇವೆ. ಇಲ್ಲಿ ಹಾಫ್ ಥ್ರಾಟಲ್ ಅಂದರೆ ಒಂದು ವೀಲ್ ಇರ್ತದೆ ಇದರೊಳಗೆ, ನಮ್ಮ ಥ್ರಾಟಲ್ದು ಕೇಬಲ್ ಇರ್ತದಲ್ಲ ಅದು ಇಲ್ಲಿ ಫುಲ್ ವೈಂಡ್ ಅಪ್ ಆಗಿರ್ತದೆ. ನಾವು ಥ್ರಾಟಲ್ ಕೊಡುವಾಗ ಹಾಫ್ ಮಾತ್ರ ಹೋಗೋದು, ಬಟ್ ಅದು 50% ಹೋದಾಗೆ ಆಗ್ತದೆ. ಅದು ಪವರ್ 100% ಹೋದಾಗೆ, 20% ಕೊಟ್ಟರೆ 40% ಹೋದಾಗೆ, ಡಬಲ್. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 7 liters. ಮತ್ತು ಆ್ಯಾವರೇಜ್ ನೀವು ನೋಡಬೇಕಾಗಿಲ್ಲ ಡರ್ಟ್ ಬೈಕ್, ಅದಕ್ಕೆ ಪೆಟ್ರೋಲ್ ಹಾಕೋದು ಹೋಗುತ್ತೆ. ಮತ್ತು ನಮ್ಮದು ಕೋನಿಕಲ್ ಏರ್ ಫಿಲ್ಟರ್ ನಮಗೆ, ಅಂದರೆ ಫುಲ್ ಫ್ರೀ ಫ್ಲೋ ಮಾಡಿದ್ದಾವೆ. ಎಕ್ಸಾಸ್ಟ್ ಏರ್ ಫಿಲ್ಟರ್ ಓಪನ್ ಉಂಟು, ನೋಡಬಹುದು. ಕೋನಿಕಲ್ ಫ್ರೀ ಫ್ಲೋ. ಹೌದು. ಓಪನ್ ಯಾಕೆ ಇಟ್ಟದಂದರೆ ನಮಗೆ ಇಂಜಿನಲ್ಲಿ ಕಂಬಷನ್ ಆಗಬೇಕಂದ್ರೆ ಹೆವಿ ಕಂಪ್ರೆಷನ್ ಇರ್ತದೆ ಒಳಗೆ, ಪಿಸ್ಟನ್ಸ್ ಎಲ್ಲ ಚೇಂಜ್ ಆಗಿ ಎಲ್ಲ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾವು ಫುಲ್ಲು ಓಪನ್ ಫ್ರೀ ಫ್ಲೋ ಏರ್ ಫಿಲ್ಟರ್ ಹಾಕಿದ್ದೇವೆ, ಓಪನಲ್ಲಿ ಉಂಟು. ಮತ್ತು ಅದಕ್ಕೆ ನಮಗೆ ಫ್ಯೂಲ್ ಡೆಲಿವರಿ ಕರೆಕ್ಟ್ ಆಗಲಿಕ್ಕೋಸ್ಕರ NS 200 ಇದು ಕಾರ್ಬೊರೇಟರ್. ಇದು ನಮಗೆ ಹೇಗೆ ಬೇಕು ಅಂದರೆ 200cc ನಾವು ಮ್ಯಾಚ್ ಆಗುವ ಹಾಗೆ. ಅದು RTR 200 ಇದು ಕಂಪ್ಯಾಟಿಬಲ್ ಆಗೋದಿಲ್ಲ ಡರ್ಟ್ ಬೈಕ್ಸಿಗೆ. ಸೊ ಇದರಲ್ಲಿ ಎಕ್ಸಾಸ್ಟ್ ಮಾಡಿದ್ದೇವೆ, ಫುಲ್ ಕಸ್ಟಮ್, ಅದು ಹೋಮ್ ಮೇಡ್, ಯಾವ ಬ್ರ್ಯಾಂಡ್ ಇದ್ಸಲ್ಲ, ಅದು ಕಸ್ಟಮ್ ಮೇಡ್ ಮಾಡಿಸಿದ್ದು. ಗ್ಲಾಸ್ ಉಂಟು, ಕಸ್ಟಮ್ ಮೇಡ್, ಹ್ಯಾಂಡ್ ಮೇಡ್ ಇದು. ಆ್ಯಂಡ್ ಲಿವರ್ ಎಲ್ಲ, ಬ್ರೇಕಿದು ಲಿವರ್ಸ್ ಎಲ್ಲ ಹ್ಯಾಂಡ್ ಮೇಡ್, ನಮಗೆ ತಾಗದಾಗಿ ಅಥವಾ ಸ್ವಲ್ಪ ಮೇಲೆ ಎಕ್ಸ್ಟೆಂಡ್ ಎಲ್ಲ ಮಾಡಿ. ಆ್ಯಂಡ್ ಫುಟ್ ರೆಸ್ಟ್, ಇದು ಡರ್ಟ್ ಬೈಕ್ಗೆ ಮೇನ್, ಕಾಲಿಗೆ ಗ್ರಿಪ್ಸ್ ಬರಬೇಕಾದ್ರೆ. ಗ್ರೈಂಡರಲ್ಲಿ ಜಸ್ಟ್ ಅಲ್ಲಿ ಇದು ಮಾಡಿದ್ದು 390 ಅಡ್ವೆಂಚರ್ 390 ಹಾಕಿ ಸಿಗುತ್ತೆ ಮನೇಲಿ. ಇದು ಮಾತ್ರ ಅದೇ CRF 250 ಇದು ಬಾಡಿ ಕಿಟ್ ಇದು. ಮತ್ತು 12.9 amps ಇದು ಬ್ಯಾಟ್ರಿ ಸೆಲ್ಫಿಗೆ, 12.9 amps ಇದು. ಇಲ್ಲ ಯಾಕಂದರೆ ಪವರ್ ಡೆಲಿವರಿ ಜಾಸ್ತಿ ಬೇಕಲ್ಲ, ಇನಿಷಿಯಲಿ ನಿಮಗೆ ತುಂಬ ಪವರ್ ಬೇಕು.
ಸೆಲ್ಫ್ ಸ್ಟಾರ್ಟ್ ಉಂಟು ಕಿಕ್ ಬರುದಿಲ್ಲ. ಹೌದು. ಈ ಇಂಜಿನಲ್ಲಿ ಕಿಕ್ ಬರುತ್ತೆ, ಅದು ಸೆಲ್ಫ್ಗೆ ನಾವು ಡೈರೆಕ್ಟ್ ಕನೆಕ್ಷನ್ ಮಾಡಿದ್ದೇವೆ. ಮತ್ತೆ ಸೆಲ್ಫಿಗೆ ಅಂತ ನಾವು ಇಲ್ಲಿ ಸ್ವಿಚ್ ಕೊಟ್ಟಿದ್ದೇವೆ, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇವೆ. ಅದು ಡೈರೆಕ್ಟ್ಲಿ CDI ಕನೆಕ್ಟ್ ಆಗಿದೆ, ಒಳಗೆ CDI ಬರ್ತದೆ. CDI ನಾವು ಯೂಸ್ ಮಾಡಿದ್ದು ಅಪಾಚಿ RTR 180 ಇದು. ಯಾಕಂದರೆ ನಮಗೆ ಶಾರ್ಟ್ ವೈರಿಂಗ್ ಇರುತ್ತೆ, 3 to 4 ಪೀಸ್ ವೈರ್ಸ್ ಮಾತ್ರ ಇರೋದು, ಇಲ್ಲದ್ರೆ ಶಾರ್ಟ್ ಆಗ್ತದೆ ಅಂತ. ಶಾರ್ಟ್ ವೈರಿಂಗ್ ಯಾವಾಗ ಸಪೋರ್ಟ್ ಆಗೋದು ಅಪಾಚಿ RTR 180ಗೆ ಮಾತ್ರ. 200 ತುಂಬ ವೈರಿಂಗ್ಸ್ ಬರ್ತದೆ, ತುಂಬ ಫೀಚರ್ಸ್ ಕೊಟ್ಟಿರ್ತಾರೆ ಅದಕ್ಕಂತ ನಾವು ಸ್ವಿಚ್ ಕೊಟ್ಟಿದ್ದೇವೆ. ಶಾರ್ಟ್ ಆಗೋದು ಬೇಡ, ಇಲ್ಲದ್ರೆ CDI ತುಂಬ ಹೀಟ್ ಆದರೆ ಅದು ಬರ್ನ್ ಆಗ್ತದೆ ಅಂತ. ಚೈನನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ, ಯಾಕಂದರೆ ಇದು ಸ್ವಿಂಗಮ್ ನಾವು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಅಂದರೆ ಆಫ್ ರೋಡಿಂಗ್ ಯಾವಾಗ ಸಹ ನಮಗೆ ಎಕ್ಸ್ಟೆಂಡ್ ಮಾಡಬೇಕು, ಇಲ್ಲಾಂದ್ರೆ ತುಂಬ ವೀಲಿ ಪಾಪ್ಸ್ ಆಗ್ತದೆ. ತುಂಬ ವೀಲಿ ಪಾಪ್ಸ್ ಆದರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ್ಯಂಡ್ ನಮಗೆ ಬ್ಯಾಕ್ ಸಸ್ಪೆನ್ಷನ್ ನಮಗೆ ಸಪೋರ್ಟ್ ಆಗಲಿಕ್ಕೆ ಅದು ಯಾವ್ದು ಚೈನ್ 2 ಚೈನ್ ಜಾಯಿಂಟ್ ಮಾಡಿದ ಜಾಯಿಂಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಬ್ಯಾಕ್ ಸಸ್ಪೆನ್ಷನ್ ಅಂದರೆ ನಮಗೆ ತುಂಬ ಸ್ಮೂತ್ ಬೇಕಾಗಿರ್ತದೆ, ನಾವು ನಾರ್ಮಲ್ ಬಂಪ್ಸ್ ಎಲ್ಲ ಸಿಕ್ಕುವಾಗ ಟ್ರ್ಯಾಕಲ್ಲಿ ಎಲ್ಲ. ಅದಕ್ಕೆ ಇದು ಡ್ಯೂಕ್ 200 ಸಸ್ಪೆನ್ಷನ್ ಇದೆ. ಡ್ಯೂಕ್ 200 ಸಸ್ಪೆನ್ಷನ್ ಪ್ಲಸ್ ಇಲ್ಲಿ ವೆಲ್ಡ್ ಮಾಡಿ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಇಲ್ಲಿ ಪೀಸ್ ಕೊಟ್ಕೊಳ್ಳಿ ಎಕ್ಸ್ಟೆಂಡ್ ಮಾಡಿದ್ದೇವೆ. ಆ್ಯಂಡ್ ನಾರ್ಮಲಿ ಇದು ರೀಬೋರ್ ಆಗಿ ಇಂಜಿನ್ ಎಲ್ಲ ಫುಲ್ ಪೋರ್ಟ್ ಆಗಿದೆ, ಎಕ್ಸ್ಟ್ರಾ ಪವರ್ ಜನರೇಟ್ ಮಾಡಲಿಕ್ಕೆ. ಮ್ಯಾಕ್ಸ್ ಪವರ್ ಅದು ಎಷ್ಟಾಗ್ತದೆ ಅಷ್ಟು ಪ್ರೊಡ್ಯೂಸ್ ಮಾಡ್ತದೆ, ಎಷ್ಟು ಕೆಪಬಿಲಿಟಿ ಉಂಟು ಎಂಜಿನಿಗೆ ಅಷ್ಟು ಹೊರಗೆ ಆಗ್ತದೆ ಪವರ್. ಆ್ಯಂಡ್ ಇದರ ಚಾಸಿ ಕೂಡ ಅಪಾಚಿ RTR 200 ಬ್ಯಾಕ್ ಕಟ್ ಮಾಡಿದ್ದೇವೆ ನಾವು, ಅಂದರೆ ನಮಗೆ ಶಾರ್ಟ್ ಬೇಕಂತ. ಇದು ಕಿಟ್ ಅದೇ ಇದು CRF 250 ಇದು ತರಿಸಿದ್ದು. ಮತ್ತು ರೇಡಿಯೇಟರ್ ಬರ್ತದೆ, ಆ ರೇಡಿಯೇಟರ್ ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಅಲ್ಲ. ಸೊ ಆಯಿಲನ್ನು ಸರ್ಕ್ಯುಲೇಟ್ ಮಾಡುವಾಗ ಅದು ಕೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ. ಇಂಜಿನ್ ಜಾಸ್ತಿ ಹೀಟ್ ಆಗೋದು ಬೇಡ ಅಂತ, ಇಲ್ಲದ್ರೆ ಹೆವಿ ಹೀಟ್ ಆಗ್ತದೆ. ಎಷ್ಟು ಹೀಟ್ ಆಗ್ತದೆ ಅಂದರೆ ನನ್ನ ಮಡ್ಗಾಡು ಕೂಡ ಇಲ್ಲಿ ಮೆಲ್ಟ್ ಆಗಿದೆ. ಸೊ ಅದರ ಬೆಂಡ್ ಪೈಪ್ ಅಲ್ಲಿಂದ ಪಾಸ್ ಆಗ್ತದಲ್ಲ, ಸೊ ಅಲ್ಲಿ ಮೆಲ್ಟ್ ಆಗ್ತದೆ. ಬೇರೆ ಫ್ರಂಟ್ ಡಿಸ್ಕ್ ಬ್ರೇಕ್, ಫ್ರಂಟ್ ಡಿಸ್ಕ್ ಹೈಡ್ರಾಲಿಕ್ಸ್, ಫ್ರಂಟ್ ಹೈಡ್ರಾಲಿಕ್ಸ್ ಬ್ರೇಕ್ಸ್ ಉಂಟು. ಆ್ಯಂಡ್ ಇದರ ಟೀ ಕೂಡ ಇದು ಎಕ್ಸ್ಪಲ್ಸಿವ್ ತೆಗೆದ ಟೀ ಇದು. ನಾರ್ಮಲ್ ಇದರಲ್ಲಿ ಅಪಾಚಲ್ಲಿ ಹೇಗೆ ಅಂದರೆ ನಿಮಗೆ ಹ್ಯಾಂಡಲ್ ಸಿಂಗಲ್ ಪೀಸ್ ಬರೋಲ್ಲ, ಡಬಲ್ ಪೀಸಲ್ಲಿ ಬರೋದು. ಇಲ್ಲಿಯನ್ ಬೋಲ್ಟಿನಾಗಿ ಡಬಲ್ ಪೀಸಲ್ಲಿ ಬರ್ತದೆ. ಸೊ ನಮಗೆ ಸಿಂಗಲ್ ಪೀಸ್ ಬೇಕಿತ್ತು, ಅದಕ್ಕೆ ಇದು ಎಕ್ಸ್ಪಲ್ಸಿವ್ ಟೀ ಹಾಕಿದ್ದು. ಆ್ಯಂಡ್ ಸಸ್ಪೆನ್ಷನ್ ಕೂಡ ಇದು ಅಪಾಚಿ RTR 200 ಇದು. ಪೈಪ್ ಮಾತ್ರ ಚೇಂಜ್ ಸ್ವಲ್ಪ ಮೇಲದಲ್ಲಿ. ನನ್ನಲ್ಲಿ ಅಪಾಚಿ RTR 160 ಇತ್ತು ಫಸ್ಟ್ ಬರುವಾಗ, ಹೊಸ ಗಾಡಿ ಇತ್ತು. ಅದು ಅದೇ ಸೇಮ್ 2 ಪೀಸ್ ಈಗ ಬರ್ತದೆ. ಅಲ್ಲಿ ಉಂಟಲ್ಲ ಹೌದು ಸೇಮ್ 160, ಅದು 2 ಪೀಸಲ್ಲಿ ಬರ್ತದೆ. ಸೊ ನಮಗೆ 1 ಪೀಸ್ ಬೇಕದು. 1 ಪೀಸ್ ಇದ್ರೆ ನಮಗೆ ಮತ್ತೆ ಹೈಟ್ ಅಡ್ಜಸ್ಟ್ ಮಾಡ್ಬೋದಂತ, ಎತ್ತರ ತರಿಸ್ಬೋದಂತ. ಮತ್ತು ನಾರ್ಮಲಿ ಇದೊಂದು ಸೆಲ್ಫ್ ಅಂದರೆ ಸಿಂಗಲ್ ಸ್ಟಾರ್ಟ್ ಇದು, ದೊಡ್ಡ ಎಂತ ಮಾಡೆಲ್ ಅಂತ ಬರುತ್ತೆ, ಸಿಂಗಲ್ ಒಂದು ಸೆಲ್ಫ್ ಮಾಡ್ತದೆ. ಎಲ್ಲ ಬ್ಯಾಂಗ್ಳೂರಿನ ತರಿಸ್ತದೆ ಪಾರ್ಟ್. ಇಂಜಿನ್ ಕೂಡ ಬ್ಯಾಂಗ್ಳೂರಿನ ನಾವು ತಂದದ್ದು, ಪ್ರಿಯೋಂಡ್ ಅದು. ಫ್ಯೂಲ್ ಕೂಡ ನಾವು XP95 ಯೂಸ್ ಮಾಡ್ತಿದ್ದೇವೆ, ನಾರ್ಮಲ್ ಯೂಸ್ ಮಾಡ್ಬೋದು, ಎಂತ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆಯಿಲ್ ಫುಲ್ಲಿ ಸಿಂಥೆಟಿಕ್. ಪವರಿಗೋಸ್ಕರ ಪವರ್ ಡೆಲಿವರಿ ಜಾಸ್ತಿ ಆಗಲಿಕ್ಕೋಸ್ಕರ XP95 ಯೂಸ್ ಮಾಡ್ತಿದ್ದೇವೆ. ಸೂಪರ್ ಬೈಕಿಗೆಲ್ಲ ಅದೇ ಹಾಕೋದು. ಹೌದು 95 ಆಕ್ಟೇನ್ಸ್ ಇರ್ತದೆ. ಸೊ ಕಂಬಷನ್ ನಾವು ಕ್ವಿಕ್ ಆದಾಗ ಪವರ್ ಡೆಲಿವರಿ ಅಷ್ಟೇ ಜಾಸ್ತಿ ಇರ್ತದೆ. ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಇಲ್ಲಿ ಟ್ರ್ಯಾಕ್ ಓಡಿಸುದು ಯಾರು? ಪ್ರಣೀತ್ ಓಡಿಸ್ತೀರ ಒಂದು ರೌಂಡ್ ನೋಡಿ, ಅದು ಖುಷಿ ಆದದ್ದು. ಆಗುದಿಲ್ಲ ಹೇಳಿದ್ರು, ನೋಡು ಅಂತ ಹೇಳಿದ್ರು. ಮತ್ತೆ ಇನ್ನೊಬ್ರು ಆಫ್ ರೋಡ್ ಅವರು ಓಡಿಸುವವರು ಒಬ್ರು ಬರ್ತಾರೆ ಹೇಳಿದ್ದಾರೆ ಅಲ್ವಾ? ಸಂತೋಷ ಅಲ್ಲ, ಸಂತು ಅರ್ವ ಒಂದು ಕಾಲ್ ಮಾಡಿ. ಹೀಗೆ ಅವರು ನೋಡಿ ಅಷ್ಟು ದೂರದಿಂದ ಕುತ್ಕೊಂಡು ಇರ್ತಿದ್ದಾರೆ, ಬಿಸಿಲು, ನಾವೆಲ್ಲ ಬಿಸಿಲಿಗೆ ಕುತ್ಕೊಂಡಿದ್ದೇವೆ. ನೀವು ಆಟೋಮೊಬೈಲ್ ಯಾರ್ದು ಇಂಟ್ರೆಸ್ಟ್? ಯಾರ್ದಿದ್ದು ಇಂಟ್ರೆಸ್ಟ್? ನನಗೆ ನಾ ಮೊದಲಿಂದ 2 ವೀಲರ್ಸ್ ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್. ಅದು ಲುಕ್ಸ್ ವೈಸ್ ಅಂತಲ್ಲ, ನಂಗೆ ಪವರ್ ವೈಸ್ ಬೇಕಾದ್ರು. ಈಗ ಲುಕ್ಸ್ ಅಲ್ಲಿ ಬಾಡಿ ಗಿಟ್ ಹಾಕ್ಲಿಲ್ಲ, ಖಾಲಿ ಸೀಟ್ ಹಾಕಿರೋ ನಂಗೆ ಪ್ರಾಬ್ಲಮ್ ಇಲ್ಲ. ಪವರ್ ಡೆಲಿವರಿ ಹೇಗಿರ್ಬೇಕಂದ್ರೆ ಗೂಸ್ ಬಂಪ್ಸ್ ಬರಬೇಕು, ಹಾಗಿರ್ಬೇಕು ಅದು. ಸೊ ಯೂಶ್ವಲಿ ನಾವು ಬೈಕ್ಸ್ ಇಲ್ಲ ಕಾಲ್ ತಗೊಂಡಾಗ ಕಾಸ್ಮೆಟಿಕ್ ಮಾಡ್ತೇವೆ, ಬಾಡಿ ಕಿಟ್ ಆಗೋದು, ಇಲ್ಲಾಂದ್ರೆ ಹೆಡ್ಲೈಟ್ ಹಾರ್ನ್ ಎಲ್ಲ ದೊಡ್ಡದು ಹಾಕೋದು, ಹ್ಯಾಂಡಲ್ ಇದು ಮಾಡೋದು, ಹಾಗೆಲ್ಲ ನಮಗೆ ಆಗಲ್ಲ. ನಮಗೆ ಮೇನ್ ಬೇಕಾದ ಇಂಜಿನ್ ಟ್ಯೂನಿಂಗ್ ಬೇಕಾದದ್ದು. ನಮಗೆ ಗಾಡಿದು ಮ್ಯಾಕ್ಸಿಮಮ್ ಪವರ್ ಎಷ್ಟು ಪುಷ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಪುಷ್ ಮಾಡಿ ನಾವು ಅಂತ ಗಾಡಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಟ್ರ್ಯಾಕ್ ಅಲ್ಲಿ ಶೋ ಮಾಡುದಲ್ಲ, ಪವರ್ ಡೆಲಿವರಿ ಆಗಬೇಕು. ಈಗ ನೆಕ್ಸ್ಟ್ ಟ್ರ್ಯಾಕ್ ರೇಟ್ ಮಾಡ್ತೀರಾ ನೀವು? ಮಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಇದು ತುಂಬಾ ಎಕ್ಸ್ಪೆನ್ಸಿವ್. ಯಾಕಂತ ಹೇಳಿದ್ರೆ ಮೈಲೇಜ್ ಕೇಳಿರ್ಬಹುದು. ಈಗ ಬರುವಾಗಲೇ ಬಾಟ್ಲಿಯಲ್ಲಿ ಪೆಟ್ರೋಲ್ ತಂದಿದ್ದಾರೆ, ಹಾಗಾಗಿ ತುಂಬಾ ಖರ್ಚುಂಟು. ಇದು ರೆಡಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿದೆ? ಟೋಟಲಿ ಆಲ್ಮೋಸ್ಟ್ 1.4 1,40,000 ಅಸಲು ಇವರಿಗೆ. ಮತ್ತೆ ಪರಿಶ್ರಮ, ಅದರ ಹಿಂದೆ ನಿದ್ರೆ ಬಿಟ್ಟದ್ದು ಅಲ್ವಾ, ಅದೆಲ್ಲ ಬೇರೆ ಅಲ್ಲ, ತಲೆ ಹಾಳಾಗ್ತದೆ. ಯಾಕಂದ್ರೆ ಫುಲ್ ಗ್ಯಾರೇಜ್ ಅಲ್ಲಿ ಕೂತ್ಕೊಳ್ಬೇಕು. ಪ್ಲಸ್ ಇದರ ಚಾಸಿ ಸಹ ನಾರ್ಮಲ್ ಇದರ ಫಿಟ್ಮೆಂಟ್ ಇದು ಫಿಟ್ ಆಗುದಿಲ್ಲ. ಇದಕ್ಕೆ ನಾವು ವೆಲ್ಡ್ ಮಾಡಿ ಎಕ್ಸ್ಟ್ರಾ ಕ್ಲಾಂಪ್ಸ್ ಕುತ್ಕೊಳಿಸಿ ಎಲ್ಲೆಲ್ಲಿ ಬೇಕು ಹೇಗೆ ಬೋಲ್ಟ್ಸ್ ಬರ್ತದೆ ಅದೆಲ್ಲ ಪ್ರಾಪರ್ ನಾವು ನೋಡಿ ಅದು ಫಿಕ್ಸ್ ಮಾಡಿರೋದು.
ಬ್ಯಾಕ್ ಇದು ಬರ್ತಲ್ಲ ಕೌಲ್, ಆದ್ರೆ ಒರಿಜಿನಲ್ CRF 12 ಲಕ್ಷ ಆಗುದಿಲ್ವಾ? ಹಾ. ಅದ್ರಲ್ಲಿ 140 CRF ಹಾಗೆ ಅಷ್ಟೇ ಪವರ್ ಇದ್ದು ರೆಡಿ ಮಾಡಿದ್ದಾರೆ. ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು, ಹೌದು, ಇನ್ಕ್ರೀಸ್ ಕೂಡ ಮಾಡ್ಬೋದು. ಜಸ್ಟ್ ರೋಡ್ ಲೀಗಲ್ ಇಲ್ಲ ಅಂತ ಡಾಕ್ಯುಮೆಂಟ್ಸ್ ಇದ್ರೂ ಸಹ ನೀವು ಬಿಡ್ಲಿಕ್ಕೆ ಆಗುದಿಲ್ಲ ರೋಡಲ್ಲಿ. ಈಗ ಸಹ ಇವರು ಲೋಡ್ ಮಾಡಿ ತಂದದ್ದು ಇಲ್ಲಿಗೆ, ಯಾಕಂತ ಹೇಳಿದ್ರೆ ರೋಡಲ್ಲಿ ಅದು ಲೀಗಲ್ ಅಲ್ಲ. ಹೌದು, ಹಾಗೆ ಪಿಕಪ್ ಅಲ್ಲಿ ಹಾಕೊಂಡು ಬಂದಿದ್ದಾರೆ. ಮೊನ್ನೆ ಇಲ್ಲಿಗೆ ಸಹ ಹಾಗೆ ಎಲ್ಲಿ ಎಕ್ಸ್ಪೋ ಪಾಲಿಟೆಕ್ನಿಕ್ ಅಲ್ಲಿಗೆ ಸಹ ಎಕ್ಸಿಬಿಷನ್ ಇತ್ತು, ಎಕ್ಸಿಬಿಷನ್ ಇತ್ತು. ಕಾಲೇಜ್ ಅಲ್ಲಿಗೆ ಹೇಗೆ ತಗೊಂಡೋದು ಗಾಡಿ? ಅಲ್ಲಿ ನಾವು ಪಿಕಪ್ ಅಲ್ಲಿ ತಗೊಂಡು. ಪಿಕಪ್ ಅಲ್ಲಿ ನೋಡಿ. ಅದೇ ರೀತಿ ಯಾರು ರೋಡಲ್ಲಿ ಪ್ರಯತ್ನ ಮಾಡಬೇಡಿ, ಲೀಗಲ್ ಇದ್ರೆ ಮಾತ್ರ ಮಾಡಿ ಅಲ್ವಾ? ಯಾಕಂದ್ರೆ ಪರ್ಮಿಷನ್ ಇದ್ರೆ ತಗೊಂಡು ಹೋಗ್ಬೋದು, ಪರ್ಮಿಷನ್ ತಗೊಂಡು ಹೋಗ್ಬೋದು. ಯಾಕಂದ್ರೆ ಇದ್ರ ಸೌಂಡ್ ಸಹ ಹೌದು, ಆಸ್ ಪರ್ ಇಂಡಿಯನ್ ಗವರ್ಮೆಂಟ್ ನಮಗೆ 80 ಡೆಸಿಬಲ್ ಮಾತ್ರ ಬರೋದು. ಇದು ಅದಕ್ಕೆ ಏನಾದ್ರು ನಾವು ಇದಾಕ್ಲಿಕ್ಕೆ ಆಗುದಿಲ್ವಾ? ಡಿಬಿ ಕಿಲ್ಲರ್ ಹಾಕ್ಬೋದು, ಅದು ಕಂಪನಿಯಿಂದ ತಂದ ಎಕ್ಸಾಸ್ಟ್ ಗೆ ಮಾತ್ರ. ಇಲ್ಲಿ ಹೋಗುವಾಗ ರೋಡಲ್ಲಿ ಹೋಗುವಾಗ ಡಿಬಿ ಕಿಲ್ಲರ್ ಮಾತ್ರ. ಈ ಎಕ್ಸಾಸ್ಟ್ ಗೆ ಇರುವುದು ಇದು ಹ್ಯಾಂಡ್ ಮೇಡ್ ಎಕ್ಸಾಸ್ಟ್. ಹೌದು, ಇದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಫುಲ್ ಫ್ರೀ ಫ್ಲೋ ಇದು. ಹೌದು, ಸೌಂಡ್ ರಿಡ್ಯೂಸ್ ಮಾಡಿದ್ರೆ ಪಿಕಪ್ ಕಮ್ಮಿ ಆಗ್ತದೆ. ಹಾ ಹೌದು, ಹಾಗೆ ಎಷ್ಟು ನಾವು ಏರ್ ಇಂಟೆಕ್ ಎಷ್ಟು ಸೌಂಡ್ ಓಪನ್ ಆಗ್ತದೆ ಅಷ್ಟು ಓಡ್ತದೆ ಗಾಡಿ. ಯಾಕಂದ್ರೆ ನಾವು ಫುಲ್ ಓಪನ್ ಇಲ್ಲಿ ಇಲ್ಲ ದಮ್ಮ ಕಟ್ತದೆ. ಓಪನ್ ಏರ್ ಫಿಲ್ಟರ್ ಹಾಕಿದ ಕಾರಣದಿಂದ ಎಷ್ಟಾಗ್ತದೆ ಅಷ್ಟು ಫ್ರೀ ಫ್ಲೋ ಕೊಡ್ಬೇಕು ನಾವು. ಎಷ್ಟು ಏರ್ ಹೋಗ್ತದೆ ಅಷ್ಟು ಕಂಬಷನ್ ಆದಾಗ ಎಷ್ಟು ಪೊಲ್ಯೂಟೆಡ್ ಗ್ಯಾಸ್ ಇರ್ತದೆ ಹೊರಗೆ ಹೋಗ್ಲೇಬೇಕು. ಅದು ನಾವು ಅದಕ್ಕೆ ಕಂಪನಿದು ಸೈಲೆನ್ಸರ್ ಹಾಕಿದೆ, ಮತ್ತೆ ಅಷ್ಟು ನಾವು ಮಾಡ್ ಮಾಡಿ ಪ್ರಯೋಜನ ಇಲ್ಲ, ಇಂಜಿನ್ ಮಾಡ್ಸ್ ಮಾಡಿ ಪ್ರಯೋಜನ ಇಲ್ಲ. ಇನ್ನೂ ಸಹ ನಮಗೆ ಮಾಡ್ಸ್ ಮಾಡ್ಲಿಕ್ಕೆ ಇನ್ನೂ ಬಾಕಿ ಉಂಟು, ಇಷ್ಟು ಕಂಪ್ಲೀಟ್ ಆಗಿಲ್ಲ. ಆಲ್ಮೋಸ್ಟ್ 1.5 lakhs ಇನ್ನೂ ಇನ್ವೆಸ್ಟ್ ಮಾಡ್ಬೇಕು ನಾವು. ಯಾಕಂದ್ರೆ ಮೇನ್ ಪಾಯಿಂಟ್ ಇದು ಎಕ್ಸಾಸ್ಟ್. ನಾವು ಈ ಎಕ್ಸಾಸ್ಟ್ ಹಾಕಿಕೊಂಡು ರ್ಯಾಲಿಗೆ ಓಡಿಸೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ನಾವು ಬಂಪ್ಸಲ್ಲಿ ಸಿಗ್ತದೆ. ಇದರ ಇನ್ನೂ ನಾವು ಇದು ಬ್ಯಾಟ್ರಿಯನ್ನು ಈ ಸೈಡಿಗೆ ಪೋರ್ಟ್ ಮಾಡಿ ಎಕ್ಸಾಸ್ಟ್ ಬೆಂಡ್ ಪೈಪ್ ಹೀಗೆ ತರಬೇಕು, ಇಲ್ಲಿಂದ ಪಾಸ್ ಮಾಡಬೇಕು. ಈ ಕೌಲ್ ಸಿಗ್ತದಲ್ಲ, ಇದರ ಅಡಿಯಿಂದ ನಾವು ಪಾಸ್ ಮಾಡಬೇಕು ಇದು ಎಕ್ಸಾಸ್ಟನ್ನು. ಯಾಕಂದರೆ ಇದು ಬಾಡಿ ಕಿಟ್ಟಲ್ಲಿ ನಾವು ಈ ಪಾರ್ಟ್ ನಿಮಗೆ ಫುಲ್ ಬಲ್ಜ್ ಆಗಿ ಕೊಟ್ಟಿರ್ತಾರೆ, ಈ ಸೈಡ್ ಫುಲ್ ಫ್ಲ್ಯಾಟ್ ಉಂಟು, ಯಾಕಂದರೆ ಎಕ್ಸಾಸ್ಟ್ ಇಲ್ಲಿಂದ ಪಾಸ್ ಆಗ್ಲಿಕ್ಕಂತ. ಸೊ ಅದೊಂದು ಬಾಕಿ ಉಂಟು. ಮತ್ತು ನೆಕ್ಸ್ಟ್ ನಮಗೆ ವೀಲ್ ಸೈಡ್ ಹಾಕ್ಲಿಕ್ಕೆ ಉಂಟು. ಫ್ರಂಟ್ 21 ಇಂಚಸ್ ಹಾಕಬೇಕು, ಬ್ಯಾಕ್ 18 ಇಂಚಸ್ ಹಾಕಬೇಕು. ಅಟ್ ಪ್ರೆಸೆಂಟ್ ಅದು 18 ಇಂಚಸ್ ಉಂಟು, ಬ್ಯಾಕ್ 16 ಇಂಚಸ್ ಉಂಟು. ಆ್ಯಂಡ್ ನಮ್ಮ ಬ್ಯಾಕ್ ಇದು ರಿಮ್ ಇದು ನಮ್ಮ ಓಲ್ಡ್ ಜಾವದು 2 ಸ್ಟ್ರೋಕ್ ಜಾವದು ರಿಮ್ ಹಾಕಿದ್ವಿ, 2 ಸ್ಟ್ರೋಕ್ ಜಾವದ ರಿಮ್ ಅದ. ಸೊ ಅದಕ್ಕೆ ಅಷ್ಟು ಸ್ಮಾಲ್ ಅದು ಓಲ್ಡ್ ಹೋಂಡಾ 250 CRF ಅದ್ರ ಇನ್ಸ್ಪೈರ್ ಆಗಿ ಈ ತರ ಒಂದು ಸೆಟ್ಟಿಂಗ್ ಮಾಡಿದ್ದಾರೆ, ಸೇಮ್ ಅದ್ರ ಹಾಗೆ ಅಲ್ವಾ? ಹೌದು. ಪ್ರಣೀತ್ ಅವರು ಒಂದು ರೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಹೇಗೆ ಹೋಗ್ತಾರೆ ಅಂತ. ಪ್ರಣೀತ್ ಅವರು ಎಲ್ಲಿ ಎಕ್ಸ್ಪೋ ಇದ್ರು ಹೋಗ್ತಾರೆ. ಬೆಳ್ತಂಗಡಿಯಲ್ಲಿ ಒಂದು ಅವರ ಬಗ್ಗೆ ಮಾತಿಲ್ಲ, ಭಯಂಕರ ಇಂಟ್ರೆಸ್ಟ್ ಉಂಟು ಅವರಿಗೆ ಆಟೋ ಎಕ್ಸ್ಪೋ. ಅದೇ ರೀತಿ ಇಲ್ಲಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ ನಮ್ಮ ಊರಿನವರೇ ತುಂಬಾ ಒಂದು ಎಫರ್ಟ್ ಹಾಕ್ತಿದ್ದಾರೆ. ಎಡಿಟಿಂಗ್ ಕೂಡ ಅವರೇ ಮಾಡೋದು. ಇಲ್ಲಿ ತುಂಬಾ ಜನ ಫೋಟೋಗ್ರಾಫರ್ಸ್ ಇದ್ದಾರೆ, ವಿಡಿಯೋ ಫೋಟೋ ಮಾಡ್ತಾರೆ, ಎಡಿಟಿಂಗ್ ಬಾಕಿ ಅವರೇ ಕೊಡುದು ಅಲ್ವಾ? ಆಲ್ಮೋಸ್ಟ್ 90% ನಾನು ನೋಡಿದ್ದೇನೆ ಎಡಿಟಿಂಗ್ ಅವರು ಮಾಡೋದಿಲ್ಲ, ಸ್ಟುಡಿಯೋದವರು. ಇದು ಹಾಗೆಲ್ಲ ಅವರೇ ಮಾಡ್ತಾರೆ. ಈಗ ಒಂದು ರೌಂಡ್ ಹೋಗ್ತಾರೆ ಹೇಳಿದ್ದಾರೆ, ನೋಡು ಅವರು ಸೇಫ್ ಆಗಿ ಡ್ರೈವರ್ ಏನಲ್ಲ, ಆದ್ರೂ ಟ್ರೈ ಮಾಡ್ತೀರಾ? ಮಾಡುದಷ್ಟೇ. ಅಲ್ಲ ಸೇಫ್ ಆಗಿ ಹೋಗಿ, ನಮ್ಗೇನು ವೀಲಿಂಗ್ ಮಾಡ್ಬೇಕಂತಿಲ್ಲ. ಈಗ ಸಾವನ್ ಅವರೊಂದು ರೈಡ್ ಹೋಗ್ತಾರೆ. ಹೇಗಾಯ್ತು? ಸೊ ಫಸ್ಟ್ ಟೈಮ್ ಆನ್ ಟ್ರ್ಯಾಕ್ ಓಡಿಸ್ತಿದ್ದಾನೆ ಬೈಕನ್ನು. ಇಲ್ಲಿ ತನಕ ಗಲ್ಲಿಯಲ್ಲಿ ಓಡಿಸ್ತಿದ್ದೆ ಮನೆ ಹತ್ರ.
ಗೂಸ್ ಬಂಪ್ಸ್ ಬರ್ತಿತ್ತು. ಧೈರ್ಯದಲ್ಲಿ ಓಡಿಸಿ ನಾನು ಹೇಳಿದ್ದೆ ತುಂಬಾ ಸರ್ತಿ ಸ್ವಲ್ಪ ಜಾಗ್ರತೆ, ಯಾಕಂತ ಹೇಳಿ ಜಾರ್ತಾ ಉಂಟು ಒಂದು, ಮತ್ತೆ ರೈಡಿಂಗ್ ಗೇರ್ಸ್ ಇಲ್ಲ, ಟ್ರ್ಯಾಕ್ ಯಾರು ಓಡಿಸಬಹುದು, ಮೈನ್ ಸೇಫ್ಟಿ ಮೇಜರ್ ಹೌದು ಅಲ್ವಾ. ಸೇಫ್ಟಿ ಇಲ್ಲದೆ ತುಂಬಾ ಹೆದರಿಕೆ ಆಗ್ತದೆ, ನಮ್ಗೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ಮನೆಯಲ್ಲಿ ಮತ್ತೆ ಏನಾದ್ರು ಅಪ್ಪನವ್ರ ಫ್ರೆಂಡ್ ಇದ್ದಾರ ಅಂತ ಅವ್ರದ್ದು. ಹೇಗೆ ಅಂದ್ರೆ ನಾರ್ಮಲ್ ನಾವು ಮನೇಲಿ ಅಂದ್ರೆ ಹೇಗೆ, ಈಗ ನಾನೀಗ ಒಂದು ನಾರ್ಮಲ್ ಆಗಿ ಒಬ್ಬ ಮಗ ಅಂತ ಅನ್ಸ್ಕೊಳ್ಳಿ, ನಾವು ಅಪ್ಪ ಅಂತ ಅನ್ಸ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಸೊ ಹೇಳ್ತಾನೆ ಪಾಪ ಚೂರು ಕಾಸು ಬಿಡಿತೀನಿ ಅಂತ. ಹಾಗೆಲ್ಲ ಆಯ್ತು ಎಂಚಿನಕ್ಕೆ ಮುಲ್ಪ ಈತ ಕಾಸು ಖರ್ಚು ಅಂತ ನಿಕ್ಕ ಆಯ್ತು ಹೋದ್ರೆ ಮಾತ್ರ ಆಯ್ತಾ ನಿಕ್ಕಂಚ ದೋಸ್ನಕ್ ನೋಡಿ ಬೋದು ಗಡಂಗ್ ಬೋದು ಹುಲ್ಲಿರು ಹಾಗೆಲ್ಲ ಹೇಳ್ತಾರಲ್ಲ, ಅಪ್ಪಾಗೆಲ್ಲ ಬಂದ್ರು. ಹಾಗೆ ಅಲ್ವಾ, ನಾನು ಹಾಗೆ ಅಂತ ನಮ್ಮ ಅಪ್ಪಗೆ ಅಂದ್ರೆ ಅಂದ ಎತ್ಬೋಡು 10,000 ಅಂದ. ಈಗ ತೆಗ್ದ್ರು ಪರ್ಸನ್ ₹1 ಕಾಯಿನ್ ತೆಗೆದು ಕೊಟ್ಟು 10,000 ಎಣ್ಣದ ಸೊನ್ನೆಗೆ ವ್ಯಾಲ್ಯೂ ಇದ್ಯಾ ಹಾಗೆ ಹೇಳ್ತಾರೆ ಅವರು. ಸೊ ನಾರ್ಮಲಿ ಬೈಕ್ ತಗೊಳ್ಳುವಾಗ ಸಹ ಅಂದ್ರೆ ಮಾಡಿಸುವಾಗ ಹೇಳಿದ್ರು ಬೈಕ್ ಎಲ್ಲ ಯಾಕೆ ನೀನೊಂದು ಹೋಗೋದು ನಂಗೆ ಗೊತ್ತಿಲ್ಲ, ಮಗ ನನ್ನದಲ್ಲ ಹಾಗೆ ಹೇಳ್ತಾರೆ. ಸೊ ನಾವು ಅಂದ್ರೆ ಅವ್ರ ಒಬ್ಬನೇ ಮಗ. ಮತ್ತೆ ನೋಡಿ ಅವರ ಒಂದು ಪಾಪ ಅಷ್ಟು ಧೈರ್ಯದಲ್ಲಿ ಒಂದು ಕೊಟ್ಟದಾಗ್ಬಹುದು ಇದಕ್ಕೆಲ್ಲ. ಮತ್ತೆ ಅವರ್ಸ್ ನನ್ನ ಫೀಲಿಂಗ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾನು ಅದನ್ನು ನಾವು ಉಳಿಸ್ಬೇಕಲ್ಲ, ಅದಕ್ಕೆ ನಾನು ಮೆಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಪ್ರೊಫೆಷನಲ್ ರೇಸರ್ ಆದ್ರೆ ನಾವು ಮಾತಾಡೋದಿಲ್ಲ, ಎಷ್ಟು ಬೇಕಾದ್ರೆ ಕೊಡ್ಲಿ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ. ರೈಡಿಂಗ್ ಗೇರ್ಸ್ ಎಲ್ಲ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್ ಇರ್ತದೆ ರೈಡಿಂಗ್ ಗೇರ್ಸ್ ಇದ್ರೆ. ಅಂದ್ರೆ ಬಿದ್ರು ಸಹ ಏನಾಗುದಿಲ್ಲ. ಹೌದು, ನಮ್ಮ ಪ್ರೊಫೆಷನಲ್ ಟ್ರ್ಯಾಕರ್ ಅಲ್ವಾ, ತುಂಬಾ ಕಡೆ ಎಲ್ಲಿ ಹೋದ್ರು ಅವ್ರ ಹೆಸರು ಉಂಟು. ನಾವು ಒತ್ತಾಯ ಮಾಡಿದಕ್ಕೆ ಏನೋ ಒಂದು ಕೆಲಸದಲ್ಲಿ ಬ್ಯುಸಿಯಲ್ಲಿ ಇದ್ರು ಅವರು, ರೈಡಿಂಗ್ ಗೇರ್ಸ್ ಕೂಡ ತರಲಿಲ್ಲ. ಆದ್ರೆ ನಾವು ಒಂದು ಸಣ್ಣ ಒಂದು ಟ್ರಯಲ್ ತೋರಿಸಿ ಅಂತ ಹೇಳಿದ್ದೇವೆ, ರಿಸ್ಕ್ ತಗೊಳ್ಳೋದು ಅಲ್ವಾ, ಜಾರ್ತದೆ ಹಾಗೆ. ಹೌದು ಹೌದು, ಅದೇ ಹೇಳಿದ್ದು, ರೈಡಿಂಗ್ ಗೇರ್ಸ್ ಇಲ್ಲದೆ ಬಾರಿ ರಿಸ್ಕ್. ನನಗೆ ಇವರು ಓಡಿಸುವಾಗಲೇ ಹೆದರಿಕೆ ಆಗ್ತಿತ್ತು, ಯಾಕಂದ್ರೆ ಜಾರಿದ್ರು ಎಂತ ಮಾಡ್ಲಿಕ್ಕೆ ಆಗುದು. ಮಡಂತ್ಯಾರಲ್ಲಿ ಅವರು ಬಂದಿದ್ರು, ಎಲ್ಲ ರೆಡಿ ಮಾಡಿ ಗಾಡಿ ಹಾಳಾಯಿತು ಪಾಪ ಅವ್ರದ್ದು. ಅದನ್ನು ನಾವು ನೋಡಿದ್ವಿ, ನಮಗೆ ಯಾರಂತ ಗೊತ್ತಿರಲಿಲ್ಲ, ಬೆಳ್ತಂಗಡಿ ಅಂತ ಅನೌನ್ಸ್ ಮಾಡಿದ್ರು. ಹಾಗಾಗಿ ನಮಗೆ ನಮ್ಮ ಊರಿನವರೇ ಏನೋ ಬ್ಯಾಡ್ ಲಕ್, ಈ ಟ್ರ್ಯಾಕಲ್ಲಿ ಬೆಸ್ಟ್ ರೈಡರ್ ಅವಾರ್ಡ್ ಕೂಡ ಸಿಕ್ಕಿದೆ ಅವರಿಗೆ. ಹಾಗೆ ನಮ್ಮ ಒತ್ತಾಯದ ಮೇರೆಗೆ ಬಂದಿದ್ದಾರೆ. ಅವರೇನೋ ಬೇರೆ ಕೆಲಸದಲ್ಲಿ ಇದ್ದದ್ದು, ಅವರನ್ನು ಒಂದು ಎಳೆದು ತಂದಾಗೆ ತಂದಿದ್ದೇವೆ. ಈಗ ಒಂದು ರೈಡ್ ಹೋಗ್ತಾರೆ ಅವರು. ಎಸ್, ಕ್ಲೀನ್ ಮಾಡಿಡು ನಾನು ಹಚ್ಚಿದೆತ್ತಿಲ್ಲ. ಸಂತೋಷ್ ಅವರು ಬಂದು ನಮ್ಮ ವಿಡಿಯೋದೊಂದು ಮೆರುಗು ಹೆಚ್ಚಿಸಿದ್ರು. ತುಂಬಾ ರೋಮಾಂಚನ ಆಗ್ತಾ ಉಂಟು. ಹೇಗೆ ಆಗ್ತಾ ಉಂಟು ನೋಡಿ, ನಾವು ಉಳಿದಂತ ನೋಡಿ, ರೋಮ ಎಲ್ಲ ಇದಾಗಿದೆ ನೋಡಿ, ಫುಲ್ ಹೆದರಿಕೆ ಆಗ್ತಾ ಉಂಟು. 2 ಸೈಡ್ ಸಹ ವೀಲಿಂಗ್ ಮಾಡಿದ್ರು ಅಲ್ವಾ, ಹೋಗುವಾಗ ಸಹ ಬರುವಾಗ ಸಹ ಸೂಪರ್ ಆಗಿದೆ. ಎಸ್, ಥ್ಯಾಂಕ್ ಯು ನಿಮಗೆ. ಟ್ರ್ಯಾಕ್ ಎಷ್ಟು ಬೇಕಾದ್ರೂ ರೈಡ್ ಮಾಡ್ತಾರೋ ಅವರು, ಮಾತಾಡ್ಲಿಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾ ಇದ್ದಾರೆ. ಮಾತ್ರ ಕ್ವಶನ್ ಕೇಳಿ. ತುಂಬಾ ಸರ್ತಿ ತುಂಬಾ ಟ್ರ್ಯಾಕಲ್ಲಿ ಅವರು ಓಡಿಸಿದ್ದಾರೆ. ಈಗಿನ ಕೆಲವು ಯುವಕರು ಈ ಫೀಲ್ಡಿಗೆ ಬರಬೇಕು ಅಂತೇಳಿ ಹೇಗೆ ಬರೋದು, ಹೇಗೆ ಎಂಟ್ರಿ ಆಗೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಅಂತ ಹೇಳಿದರೆ ಬೈಕ್ ಹೇಗೆ ರೆಡಿ ಮಾಡೋದು, ಮತ್ತು ಎಲ್ಲಿಯಾದರೂ ಹೇಗೆ ನಾವು ಬರೋದು ಅಂತೇಳಿ ತುಂಬ ಕ್ವಶನ್ಸ್ ಇರ್ತದೆ. ಹೇಗೆ ಸಂತೋಷ್ ಸರ್? ಸ್ಟಾರ್ಟಿಂಗ್ ಆಗಿ ಅದೇ ಹೆಲ್ಮೆಟ್ಸ್ ಮೈನ್, ರೈಡಿಂಗ್ ಗೇರ್ಸ್, ಬೂಟು, ಚೆಸ್ಟ್ ಗಾರ್ಡ್, ಮತ್ತು ಅದೇ ಮೈನ್ ಅದೇ ಸೇಫ್ಟಿ. ಅದೆಲ್ಲ ಇಲ್ಲದೆ ಟ್ರ್ಯಾಕಿಗೆ ಬರಲೇಬಾರ್ದು, ಓಡಿಸಲೇಬಾರ್ದು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಬೇಕೇ ಬೇಕು. ಆನ್ ರೋಡ್ದಂತೂ ಓಡಿಸ್ಲಿಕ್ಕಿಲ್ಲ, ಇಂಥದ್ದು ರೂಲ್ಸೇ ಇಲ್ಲ, ಇದು ಅಲೌಡ್ ಇಲ್ಲ ಗಾಡಿ. ಜಾಗ್ರತೆಯಾಗಿ ಓಡಿಸಬೇಕು.
ಮತ್ತೆ ಈಗಿನ ಯುವಕರು ಯಾರಾದರೂ ಇಂಟ್ರೆಸ್ಟ್ ಅಲ್ಲಿ ನಿಮ್ಮ ಹತ್ರ ಬಂದ್ರೆ ನೀವು ಏನಾದರೂ ಕೋಚಿಂಗ್ ಕೊಡ್ತೀರಾ ಅವರಿಗೆ? ಕೊಡ್ತೇವೆ. 60 ಇವರು ಇರ್ತಾರೆ. ಕೊಡ್ತೇವೆ. ಹೌದು, ಅದೊಂದು ನೋಡಿ ತುಂಬಾ ಖುಷಿ ಆಯ್ತು. ಅವರು ನೆಗಡಿಕೊಂಡು ಹೇಳ್ತಾರೆ ಕೊಡ್ತೇವೆ ಬನ್ನಿ ಅಂತ ಹೇಳಿ. ಹಾ, ಅದು ಅಲ್ಲ, ಯಾವ ಟೀಮ್ ಆಗ್ಲಿ, ಈಗ ಒಬ್ಬರಿಗೆ ಹುಡುಗರಿಗೆ ಒಂದು ಯಂಗ್ಸ್ಟರ್ಸಿಗೆ ಒಂದು ಕಲಿಬೇಕು ನನಗೆ. ನನಗೆ ಸಹ ಗಾಡಿ ಮಾಡಿ ಕೊಡ್ಬೇಕಂತ ಹೇಳುವಾಗ ಈಗ ಕಾಲ್ ಮಾಡಿದ್ದಾಗ ಹೇಳಿದ್ರು, ಫಸ್ಟ್ ನಾನು ಕ್ಯಾಲಿಬರ್ದು ಹೇಳಿದ್ದೆ, ಈಗ ಗಾಡಿ ಉಂಟಂತ ಮಾಡಿಸಿ ಕೊಡ್ತೀರ ಅಂತ. ಅವ್ರು ಹೇಳಿದ್ರು ಆ ಗಾಡಿ ಅಲ್ಲ, ನಾನು ತಪ್ಪಿಸ ಮಾಡುದಿಲ್ಲ ಅಂತ ಹೇಳಿದ್ರು. ಈ ಗಾಡಿ ಇವರು ರೆಡಿ ಮಾಡಿದ್ದ? ಇವರು ರೆಡಿ ಮಾಡಿ. ಮತ್ತೆ ಅಂತ ನೀವು ಹೇಳಲೇ ಇಲ್ಲ. ಇವರು ನೋಡಿ, ಈ ಗಾಡಿ ಫುಲ್ ಇವರೇ ರೆಡಿ ಮಾಡಿದ್ದು, ಅವರೇ ಮತ್ತೆ ಪುನಃ ಓಡಿಸಿದ್ದಾರೆ. ಡೇ ನೈಟ್ 3 ತಿಂಗಳಾಗಿ ನೋಡಿ, 3 ತಿಂಗಳ ಸತತ ಪರಿಶ್ರಮ. ಬೆಳಿಗ್ಗೆ CRF ಅನ್ನು, ಹೋಂಡಾದವರ CRF ಅನ್ನು ಮೀರಿಸ್ತಾ ಉಂಟು ಈಗ ಗಾಡಿ. ಇಂಜಿನ್ ಪವರ್ ಅಲ್ಲಿ ಆಗ್ಲಿ, ಲುಕ್ ವೈಸ್ ಆಗ್ಲಿ, ಎಲ್ಲದರಲ್ಲಿ ಚಂದ. ಬಾಡಿ ಲೈನ್ ಎಲ್ಲ CRF ಮಾಡಿದ್ದೆಲ್ಲ. ಅದೇ ಇದು ಗಾಡಿ ಗ್ಯಾರೇಜ್ ಅಲ್ಲಿ ಇಲ್ಲಿ ಮಾಡುದಿಲ್ಲ, ಯಾರು ಮಾಡಲ್ಲ, ಗ್ಯಾರೇಜ್ ಅಲ್ಲಿ ಮುಟ್ಟುದಿಲ್ಲ. ಅಲ್ಲ, ಇಂಥ ಗಾಡಿಯನ್ನು ನಾವು ಹ್ಯಾಂಡ್ ಮೇಡ್ ಮಾಡ್ಬೇಕು. ಯಾವ ರೀತಿ ತುಂಬಾ ಕಡೆ ನಾನು ನೋಡಿದ್ದೇನೆ, ಉಜಿರೆಯಲ್ಲಿ ಕೆಲವು ರೆಡಿ ಮಾಡಿದ್ದಾರೆ. ಅಥವಾ ಈ ಟೈಪ್ CRF ಲುಕ್ ಅಲ್ಲಿ ಯಾವ ಗಾಡಿ ನೋಡಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಅದು ಪ್ರಣೀತ್ ಅವರ ನಾನು ಫೋಟೋದಲ್ಲಿ ನೋಡಿ ನಾನು ಕೇಳಿದ್ದೆ ಅವರಲ್ಲಿ, ಅದೊಂದು ರಿವ್ಯೂ ಮಾಡುವ. ಯಾಕಂತ ಬೆಳ್ತಂಗಡಿ ತಾಲೂಕಲ್ಲಿ ಇಂಥ ಗಾಡಿ ಇಲ್ಲ. CRF ಬೇಸ್ಡ್ ಗಾಡಿ ಒಂದೇ ಇರೋದು. ಬೆಳ್ತಂಗಡಿ ತಾಲೂಕಲ್ಲಿ ಇಂಥ ಗಾಡಿ ಇಲ್ಲ. ಬೇರೆ ಗಾಡಿ ಇರಬಹುದು, ಈ ಟೈಪ್ CRF ಇನ್ಸ್ಪೈರ್ ಆಗಿ ರೆಡಿ ಮಾಡಿದ ಗಾಡಿ ಇದು ಫಸ್ಟ್. ಹಾಗಾಗಿ ನಾನು ಪ್ರಣೀತ್ ಅವರಿಗೆ ಕೇಳಿದೆ ರಿವ್ಯೂ ಮಾಡುವ ಅಂತ ಹೇಳಿ. ಆಯ್ತು ಹೇಳಿದ್ರು. ಇವತ್ತೆಲ್ಲ ಸಂತೋಷದಿಂದ ಬಂದರು. ಅದೇ ರೀತಿ ರೆಡಿ ಮಾಡಿದವರೇ ಬಂದಿದ್ದಾರೆ, ಅದು ನಮಗೆ ಖುಷಿ. ಅವ್ರು ಅನ್ಎಕ್ಸ್ಪೆಕ್ಟೆಡ್ ಬಂದದಲ್ವಾ, ಇಲ್ಲಾಂದ್ರೆ ಅವ್ರು ಸಿಕ್ಕುದಿಲ್ಲ. ಅವರು 10 to 11 years ಎಕ್ಸ್ಪೀರಿಯನ್ಸ್ ರೈಡರ್ ಮತ್ತೆ ಬೆಸ್ಟ್ ಟ್ರ್ಯಾಕರ್ ಕೂಡ. ಬೆಸ್ಟ್ ಟ್ರ್ಯಾಕರ್ ಅವಾರ್ಡ್ ಸಿಕ್ಕಿದ್ದಲ್ಲಿಯೇ ಓಡಿಸಿದ್ದಾರೆ ಇವತ್ತು. ಇದೇ ಟ್ರ್ಯಾಕ್ ಸಿಕ್ಕಿದ್ದಾರೆ. ಹೌದು, ಅದೇ ಅವರು ಲೋಕಲ್ ಸೇರಿದ್ದಾರೆ. ನಮ್ಗೆ ಒಂದು ಕಳಿಸ್ಬೋದಾ ಟ್ರ್ಯಾಕ್? ಅಷ್ಟು ಧೈರ್ಯ ಇಲ್ಲ, ಆದ್ರೂ ಮನ್ಸಿದೆ ಕಲಿಬೇಕು. ಅಲ್ಲ, ಫುಲ್ ರೈಡಿಂಗ್ ಎಲ್ಲ ಮಾಡಿ. ಟ್ರ್ಯಾಕ್ ಬೈಕ್ ನ ಸಾವನ್ನವರ ಸಂತೋಷಕ್ಕೆ ಇವತ್ತು ಸಂತೋಷ ಅವರೇ ಕಾರಣ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದು ಹೊಸ ವಿಷಯದೊಂದು ಸಿಗ್ತೀವಿ. ಅಂಟಿಲ್ ಟೇಕ್ ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್. ಓಯ್ ಓಯ್.